ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಿಟೇಲ್ ಡೈರಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋನಲ್ಲಿ ಏನು ಕಲಿತಿದ್ದೀವಿ ಅಂದರೆ ಸೇಲ್ಸ್ ರಿಟರ್ನ್ ಅಡ್ಜಸ್ಟ್ಮೆಂಟ್. ಈ ಸೇಲ್ಸ್ ರಿಟರ್ನ್ ಅಡ್ಜಸ್ಟ್ಮೆಂಟಲ್ಲಿ ಎರಡು ಥರ ವಿಧಾಯ ಇದೆ. ಮೊದಲನೇದಾಗಿ ನೀವು ಪರ್ಚೇಸ್ ಮಾಡಿರೋ ಐಟಮ್ನ ಜಸ್ಟ್ ರಿಟರ್ನ್ ಮಾಡ್ತಿರೋದು. ಇನ್ನೊಂದು, ನೀವು ಪರ್ಚೇಸ್ ಮಾಡಿರೋ ಐಟಮ್ನ ಎಕ್ಸ್ಚೇಂಜ್ ಮಾಡ್ತಿರೋದು. ಸೊ ನಾವು ಎರಡು ಥರ ಅಂಶಗಳನ್ನ ನಾನು ತೋರಿಸ್ತೀನಿ. ಮೊದಲನೇದಾಗಿ ನೋಡೋಣ, ಪರ್ಚೇಸ್ ಮಾಡಿರೋ ಐಟಮ್ನ ರಿಟರ್ನ್ ಮಾಡ್ತಿರೋದು. ಸೊ ನಿಮಗೆ ಈ ಸಾಫ್ಟ್ವೇರ್ನಲ್ಲಿ ಸೇಲ್ ಪಾಸ್ ಅನ್ನೋ ಬಟನ್ ಕಾಣ್ತಿದೆ. ಸೇಲ್ ಪಾಸ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕ್ವಿಕ್ ಆಗಿ ಡ್ಯಾಶ್ ಬೋರ್ಡ್ ಅನ್ನೋ ಬಟನ್ ಕಾಣ್ತಿದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದ್ರಲ್ಲಿ ನಿಮಗೆ ಟ್ರಾನ್ಸಾಕ್ಷನ್, ಸೊ ಈ ಬಟನ್ ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಅಲ್ಲಿ ನಿಮಗೆ ಸೇಲ್ಸ್ ರಿಟರ್ನ್ ಅನ್ನೋದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಯಾವಾಗಲೂ ಡೇಟಾನ ಈ ಗ್ರೀನ್ ಬಟನ್ ಮುಖಾಂತರ ತಗೋಬೇಕಾಗುತ್ತೆ. ಈ ಗ್ರೀನ್ ಕಲರ್ ಗೆಟ್ ಡೇಟಾ. ಸೊ ನಾನು ಇವತ್ತಿನ ಡೇಟ್ ಹಾಕಿದ್ದೀನಿ. ಇವತ್ತಿನ ಡೇಟಲ್ಲಿ ಯಾರ್ಯಾರು ಪರ್ಚೇಸ್ ಮಾಡಿದ್ರು ಅನ್ನೋ ಲಿಸ್ಟ್ ಬಂತು. ಅದರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವ್ರ ಕಸ್ಟಮರ್ ನೇಮ್ ಬಂದ್ಬಿಟ್ಟು ಧನೇಶ್. ಸೊ ಧನೇಶ್ ಇಲ್ಲಿ ಜೀನ್ಸ್ ಎರಡು ತಗೊಂಡಿದ್ದಾರೆ, ಒಂದನ್ನ ರಿಟರ್ನ್ ಮಾಡ್ತಿದ್ದಾರೆ. ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಪೇಮೆಂಟ್ ಮೋಡ್ ನೋಡಿ ಕೆಳಗಡೆ, ಪೇಮೆಂಟ್ ಮೋಡ್ ಎಸ್. ನಾನು ಕ್ಯಾಶ್ ಪೇಮೆಂಟ್ ತಗೊಂಡಿದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಸಕ್ಸಸ್ಫುಲ್ ಆಯ್ತು. ಓಕೆ, ಇದೇ ಇದರಲ್ಲಿ ನಾನು ನಿಮಗೆ ಐಟಮ್ನ ಎಕ್ಸ್ಚೇಂಜ್ ಮಾಡೋದು ಹೇಗೆ ಅಂತ ನೋಡ್ತಾ ಇದ್ದೀನಿ. ಓಕೆ, ನ್ಯೂ ಕ್ಲಿಕ್ ಮಾಡಿದೆ. ಇಲ್ಲಿ ನ್ಯೂ ಆಪ್ಷನ್ ಇದೆ ನೋಡಿ, ಇಲ್ಲಿ ನ್ಯೂ ಆಪ್ಷನ್ ಇದೆ. ಈ ನ್ಯೂ ಆಪ್ಷನ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಗೆಟ್ ಡೇಟಾಗೆ ಬನ್ನಿ. ಓಕೆ, ಗೆಟ್ ಡೇಟಾದಲ್ಲಿ ನಾನು ಧನು ಅವ್ರನ್ನ ತಗೊಂತೀನಿ. ಧನು ಅವರು ಏನು ಎಕ್ಸ್ಚೇಂಜ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರು 3 ನವರತ್ನ ಆಯಿಲ್ ತಗೊಂಡಿದ್ದಾರೆ. 2 ಕೊಟ್ಟು ಬೇರೆ ಏನ್ ತಗೊಂತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ಪೇಮೆಂಟ್ ಆಪ್ಷನ್ ಅಲ್ಲಿ ಕ್ರೆಡಿಟ್ ಅಂತ ತಗೊಂಡು ನಾನು ಸೇವ್ ಮಾಡ್ಕೊಂತೀನಿ. ಓಕೆ, ಇಲ್ಲಿ ಸೇಲ್ಸ್ ರಿಟರ್ನ್ ಆಪ್ಷನ್ ಇದೆ ಅಲ್ಲ, ಸೇಲ್ಸ್ ರಿಟರ್ನ್ ನಂಬರ್, ನೀವು ಅದನ್ನ ಯಾವಾಗ್ಲೂ ಸೇವ್ ಮಾಡ್ಕೋಬೇಕಾಗತ್ತೆ. ಓಕೆ, ಕಾಪಿ. ಮತ್ತೆ ಇಲ್ಲಿ ಸೇಲ್ ಪ್ಯಾನಲ್ ಇದೆ, ಸೇಲ್ ಅಂತ ಆಪ್ಷನ್ ಇದೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ಸೇಲ್ ಅಂತ ಆಪ್ಷನ್ ಇದೆ. ನಾನು ಇದೇ ಸೇಲ್ ಪ್ಯಾನಲ್ಗೆ ಹೋಗ್ತಾ ಇದ್ದೀನಿ. ಧನು ಅಂತ ಇದ್ದಾರೆ ಇಲ್ಲಿ, ನಾನು ಆಗ್ಲೇ ತಗೊಂಡಿರೋ ಅಂತ ಧನು. ಸೊ ಅವರು 2 ಐಟಮ್ ಎಕ್ಸ್ಚೇಂಜ್ ಮಾಡ್ತಿದ್ದಾರೆ. ಓಕೆ, ನಾನು ಇದನ್ನ ಆಡ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪೇ ಕಸ್ಟಮರ್ಗೆ ಹೋಗ್ತೀನಿ. ಇಲ್ಲಿ ಪೇಸ್ಟ್ ಮಾಡಿದ್ದೀನಿ, ಕ್ರೆಡಿಟ್ ಕಾರ್ಡ್ಗೆ ಹೋಗ್ತೀನಿ. ಸೊ 971 ಆಗಿದೆ. ಬ್ಯಾಲೆನ್ಸ್ ಇವರು 608 ಕಟ್ಟಬೇಕಾಗುತ್ತೆ. ಅವ್ರು ತಗೊಂಡಿರೋ ಅಮೌಂಟ್ ಬೈ ಕ್ಯಾಶ್ ಅಂತ ಆ್ಯಡ್ ಮಾಡ್ಕೊತೀನಿ. ಜಸ್ಟ್ ಸೇಲ್ ಅಂತ ಕ್ಲಿಕ್ ಮಾಡ್ತೀನಿ. ಓಕೆ, ಸೇಲ್ ಆಯ್ತು. ಸುಲಭವಾಗಿದೆ ಅಲ್ಲ ಸ್ನೇಹಿತರು? ಥ್ಯಾಂಕ್ ಯು, ಧನ್ಯವಾದಗಳು.